ಕ್ಲೋಸ್ ಮಾಡಿ, ಎಷ್ಟು ಹೋಗಿದೆ ಅಷ್ಟು ಕ್ಲೋಸ್ ಮಾಡಿ. ಅರ್ಥ ಆಯ್ತಾ? ಏನ್ ಸುಮ್ಮನೆ ತಿಂದಿದ್ದಕ್ಕೂ ಸಗಣಿ ಹಾಕಿದ್ದಕ್ಕೂ ಸಮ. ಅಂದಿ ಇವ್ರದ ಇದು ಸರಿನಾ? ಓಕೆ, ಇದು ತೆಗೆದ್ಬಿಟ್ಟು ಹಿಡ್ಕೊಂಡ್ಬಿಟ್ರೆ ಫಸ್ಟ್ ಕ್ಲಾಸ್ ಆಗತ್ತೆ ನಿಮ್ಗೆ. ತೆಗೆದ್ಬಿಡಿ ತೆಗೆದ್ಬಿಡಿ. ಸರಿ, ಇದು ಯಾತ್ರ ಸೊಪ್ಪೆ ಇದನ್ನಿದಿಲ್ಲ ಇದೆಯಲ್ಲ, ಸ್ವಲ್ಪ ಆ ಕಡೆ ಹಾಕೊಳ್ಳಿ. ಇಲ್ಲಿ ಏನು ಯೂಸ್ ಮಾಡಿದ್ರು ಒಂದೇ ದಿವಸ ತಗೊಳಲ್ವಲ್ಲ, ಎಲ್ಲ ಒಂದ್ ದಿವಸ ಸ್ಟಾಕ್ ಮಾಡ್ತೀವಲ್ವ. ಅಲ್ಲಿ ಸ್ಟಾಕ್ ಮಾಡಿದ್ರೆ ಏನಾಗುತ್ತೆ, ಅದು ಹೊತ್ಕೊಂಡು ನಿಂತ್ಕೊಂಡ್ರೆ ನೀನು ಏನ್ ಚೇತನ್? ಸರಿನಾ? ಹೊತ್ಕೊಂಡು ನಿಂತ್ಕೊಂತೀಯಪ್ಪ. ಹೊತ್ಕೊಂಡು ನಿಂತ್ಕೊಳ್ಳೋದು ಬೇಕಾಗಿದ್ಯಾ? ಅವಶ್ಯಕತೆ ಇದೆಯಾ? ನೀನ್ ತೆಗೆದು ಬೇಕಾದ್ರೆ ಈ ಕಡೆ ಹಾಕೊಳ್ಳಿ, ಇಲ್ಲಿ ಹಾಕೊಳ್ಳಿ, ನಂದೇನು ಅಭ್ಯಂತರ ಇಲ್ಲ. ಸರಿನಾ? ಫಸ್ಟ್ ಕ್ಲಾಸ್ ಇದು, ಚೆನ್ನಾಗಾಗುತ್ತೆ. ಓಕೆ ಓಕೆ, ಏನು ತೊಂದರೆ ಏನಿಲ್ಲ. ಇದು ಫಸ್ಟ್ ಮಾಡ್ಕೋಬೇಡಿ. ಇದನ್ನ ಹೊಡೆದಾಕಿ ಅಂತ ಹೇಳಿದಿನಲ್ಲ, ಸುಮ್ಮನೆ ಮೇಘದಲ್ಲಿ ಹೊಡಕ್ ಸುಮ್ಮನೆ ಆಗ್ಬಿಡ್ತೀರಿ. ಆದ್ರೆ ಇದಕ್ಕಿಂತ 1 ಇಂಚು ಡೌನ್ ಮಾಡ್ಬೇಕು. ಇದನ್ನ ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಇಲ್ಲಿಂದ 10 ರೂಪಾಯಿ ಆದಾಯ ಇಲ್ಲ ನಿಮ್ಗೆ. 1000 ರೂಪಾಯಿ ತಂದು ಹಾಕ್ತಿರ ಹೊರ್ತು 10 ರೂಪಾಯಿ ಆದಾಯ ಇಲ್ಲ. ಸುಮ್ಮನೆ ಟೈಮ್ ಏನ್ ಗೊತ್ತಾ, ನಮ್ಮವು ಇದಾವೆ ಕೌಂಟ್ಗೆ. ಕೌಂಟ್ ಅಲ್ವಾ? ಇದು ಮುಂಚೆ ಭಾಗ ಚೇತನ್ ಅಲ್ವಾ? ನಿಮ್ಮ ಹೆಸರೇನು? ಲಕ್ಷ್ಮಣ್. ಮುಗುಳು ರಾಯಬಾಗ್ ಹತ್ರ ಆಗತ್ತಾ? ರಾಯಬಾಗ್ ಹತ್ರ ಇದು ಅಲ್ವಾ? ಎಷ್ಟು ದಿನ ಆಯ್ತಿದು? ಹೆಣ್ಮಕ್ಳು ಆರೋಗ್ಯದಲ್ಲಿ ಕೆಲವು ಆಪರೇಷನ್ಸ್ ನೋಡ್ತಿರ್ತೀವಿ. ಅರ್ಥ ಆಯ್ತು ಹೇಳೋದು? ಮತ್ತೆ ದುಡ್ಡು ವ್ಯಯ ಸಾಲ ಆಗತ್ತೆ. ನೀನೇನು 50 ಲಕ್ಷ ದುಡ್ಡು ಇಟ್ಟಿಲ್ಲ. ಅರ್ಥ ಆಯ್ತು ಹೇಳೋದು? ಪ್ರಯತ್ನ ಸುಮ್ಮನೆ ಒಣ ಪ್ರಯತ್ನ ಮಾಡಿದಂಗೆ ಆಗ್ತೈತೆ. ಎಲ್ಲರ ನಾನು ಮಾಡ್ಕೊ ತಿನ್ಬೇಕು ಅಂತಂದು ಆಸೆ ಅಷ್ಟೇನೆ, ಕೈ ಬಿಡ್ತಾ ಇಲ್ಲ ಅದು ಮುಂದಕ್ಕೆ. ಅದೇ ಬಿಟ್ಟು ಬೇರೆ ಕಡೆ ನೋಡೋಣ ಅಂತ. ಅದಕ್ಕಾಗಿ ನಾನು ಹೇಳಿದ್ನಲ್ಲ, ಅಲ್ಲಿ ಕಟ್ಕೊಂಡ್ಬೋಣ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಹಂಗಂತ ನೀನು ಬೇಸರ ಆಗಂಗಿಲ್ಲ. ನಾನು ನೇರವಾಗಿ ಹೇಳಿದ್ದಕ್ಕೆ ಇರೋದನ್ನ ಹೇಳಿದ್ರೆ ಮಾತ್ರ ಅರ್ಥ ಆಗೋದು ಅಂತ ಹೇಳಿದ್ದೀನಿ ನಾನು, ಅಲ್ವಾ? ನೀವು ನೇರವಾಗಿ ಹೇಳ್ರಿ ಅಂದಿದ್ದಕ್ಕೆ ನಾನು ಹೇಳ್ತೀನಿ ಅಷ್ಟೇನೆ. ಅಯ್ಯೋ ಬೇಡ ಗುರುಳೆ, ಮುಗಿತು 20,000 ಹೋಗ್ಬಿಡ್ರಿ ಸ್ವಾಮಿ ಅಂತಂದ್ರೆ ನಾವು ಏನ್ ಬಿಲ್ಡಿಂಗ್ ಇದು, ಬಾರಿ ಸೂಪರ್ ಇದೆ, ಇದು ಬಹಳ ಚೆನ್ನಾಗಿದೆ ಇದು ಅಂತ ಹೇಳಿದ್ರೆ 2 ನಿಮಿಷ ಕೆಲಸ. ನನಗೆ ಹೇಳಿದ್ರೆ ಏನಾಗತ್ತೆ, ಹಾಗೆ ಹೇಳಿದ್ರೆ ಏನಾಗತ್ತೆ ಅಂದ್ರೆ ನನಗೆ ನಾನೇ ಮೋಸ ಮಾಡ್ಕೊಂಡು. ಅರ್ಥ ಇರೋದನ್ನ ನೇರವಾಗಿ ಮಾತಾಡಬೇಕಾಗತ್ತೆ ಅಲ್ವಾ? ನಿಮ್ಗೆ ಸ್ವಲ್ಪ 2 ನಿಮಿಷ ಬೇಸರ ಆಗ್ಬೋದು ಅದರಿಂದ, ಆದ್ರೆ ಜೀವನದಲ್ಲಿ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಆಗಿರುತ್ತೆ ಅಷ್ಟೇ ಅಲ್ವಾ? ಸ್ವಲ್ಪ ಲೈಟ್ ಆಗಿ ಬಿಡಿದ್ರೆ ಮುಂದಕ್ಕೆ ಕೆಲಸ ಮಾಡಕ್ಕೆ ಬಿಡ್ತಿಲ್ಲಪ್ಪ ನಿನ್ನ. ಅರ್ಥ ಆಯ್ತು ಹೇಳೋದು? ನೀನ್ ಏನ್ ಮಾಡಿದ್ರು ಏನು ಸುಖ ಆಗ್ತಿಲ್ಲ ನಿನಗೆ. ಫಸ್ಟ್ ನೀನು ಬಾರಿ ಇಂಪಾರ್ಟೆಂಟ್. ಬಾರಿ ಕಿರಿಕಿರಿ ಮಾಡ್ಕೊಂತೀರಿ ನೋಡಿ ನೀವು. ಮನೆಗೆ ಬಾರಿ ಕಿರಿಕಿರಿ ಮಾಡ್ಕೊಂತೀರ ನೀವು, ಬಾರಿ ಕಿರಿಕಿರಿ ಮಾಡ್ಕೊಳ್ತಾರೆ ನೀವು. ಅರ್ಥ ಆಯ್ತಾ? ಫಸ್ಟ್ ಇಮಿಡಿಯೇಟ್ ಆಗಿ ನಾನು ಹೇಳೋದು, ಇದು ಎತ್ತರದ ಐತಲ್ಲ, ಇದು ಜಗಲಿ ಐತಲ್ಲ, ಜಗಲಿ ಇದೆಲ್ಲ ಹೊಡೆದಾಕಿ ಇದೆಲ್ಲ ತೆಗೆದು ಆ ಕಡೆ ಮಾಡ್ಕೊ ಇದನ್ನ. ಅರ್ಥ ಆಯ್ತಾ? ಜಗಲಿ ಮಾಡ್ಕೊಂಡು ಬೇಕಾದ್ರೆ ಇಲ್ಲಿ ಮಾಡ್ಕೊಂಡು ಈ ಮುಖನ ಮುಗಿದ್ರು ಏನ್ ತೊಂದರೆ ಏನಿಲ್ಲ. ಅರ್ಥ ಆಯ್ತಾ? ಇದು ಗಂಡು ಮಕ್ಕಳ ಮೇಲೆ ಭಾರಿ ತೊಂದರೆ ಆಗುತ್ತೆ ನೋಡಿ. ಇದೆಲ್ಲ ಏನಮ್ಮ, ನಿನ್ ಮಗ ಎಲ್ಲೂ ಹೋಗ್ಬೇಕಾಗಿತ್ತು, ಯಾವ ಮಟ್ಟಕ್ಕೆ ಹೋಗ್ಬೇಕಾಗಿತ್ತು, ತುಳಿದು ಬಿಸಾಕ್ಬಿಟ್ಟಿದೆ ಮನೆ. ಅರ್ಥ ಆಯ್ತು ಹೇಳೋದು? ಅಮ್ಮಯ್ಯ, ನಾನು ಹೇಳುದು ನಾವು ನಿಮ್ಮನೆಗೆ ಮಾತ್ರ ಹೇಳ್ತಿರೋದು, ನಾನು ಅರ್ಥ ಮಾಡ್ಕೊಳ್ಳಿ, ಸರಿನಾ? ನೀವ್ ಯಾವ ತಲೆನೇ ಕೆಡ್ಸ್ಕೋಬೇಡಿ. ಈಗ ಇದೆಲ್ಲ ತೆಗೆದ್ಬಿಟ್ಟು ಫಸ್ಟ್ ಅಡಿಗೆನ ಇದನ್ನ ಕಟ್ಟಿರಿ, ಕಟ್ಟಿ ಅದ ಅಲ್ಲಿ ಬಾಗಿಲಿಗೆ ಬೆಂಕಿ ಇದನ್ನ ಇರಬಾರ್ದನ್ನ ಇಲ್ಲಿ ಇಟ್ಕೊಂಡ ಅಲ್ಲಮ್ಮಯ್ಯ, ಇದನ್ನ ತೆಗೆದು ಈ ಕಡೆ ಇಟ್ಕೊಮ್ಮ. ಇಲ್ಲಿ ಮಾಡ್ಬೇಕು, ಇಲ್ಲಿ ಮಾಡಕ್ ಬರಲ್ಲ. ಅರ್ಥ ಆಯ್ತು ಹೇಳದ್ ನಾನು? ಬಿಡು. ಸರಿ ಬಾ ತಾಯಿ.
ಇಲ್ಲಿ ಮಾಡ್ಕೊಂಡು ಈ ಮುಖನ ಮಾಡಮ್ಮ, ಇಲ್ಲ ಇಲ್ಲಿ ಮಾಡಿ ಈ ಮುಖನ ಮಾಡು. ಅರ್ಥ ಆಯ್ತಾ? ಮಗ ಚೆನ್ನಾಗಿರ್ಬೇಕಲ್ವಾ? ಚೆನ್ನಾಗಿ ಒಬ್ನನ ನಾವ್ಯಾಕೆ ಮಾಡ್ಕೊಳ್ತೀರಿ? ಸುಮ್ನಿರ್ರಿ, ನಾನು ಮೂಲಕ ಸುಮ್ನಿರ್ರಿ, ಏನೂ ಮಾಡಕ್ ಹೋಗ್ಬೇಡ್ರಿ. ಅದ್ರ ನೋವು ಆದ್ಮೇಲೆ ಫೋನ್ ಮಾಡಿ ನನಗೆ, ಫೋನ್ ಮಾಡಿ. ಏನೇನ್ ತೆಗಿ ಅಂತ ಹೇಳಿದ್ರಿ? ಫಸ್ಟ್ ಕಟ್ಟೆ ಗಿಟ್ಟೆ ಎಲ್ಲ ತೆಗೆದ್ಬಿಟ್ಟು ನೆಮ್ಮದಿಯಾಗಿ ಮಾಡಮ್ಮ. ಇಲ್ಲಿ ಜಗಲಿ ಅಲ್ಲಿ ಇರ್ಲಿಲ್ಲ. ಎಲ್ಲ ತೆಗೆದು ಅಲ್ಲಿ ಹಾಕೊಳ್ಳಿ. ಇದನ್ನೆಲ್ಲ ತೆಗೆದು ಗ್ಯಾಸಿಂದ ಇಲ್ಲಿ ಮಾಡಿ ಅದ್ರ ಮೇಲೆ ಇಟ್ಟು, ಇಲ್ಲಿ ಬೇಕಾದ್ರೆ ವೆಂಟಿಲೇಟರ್ ತೆಗೀರಿ ಇಲ್ಲಿ. ಅರ್ಥ ಆಯ್ತಾ? ಅಮ್ಮಯ್ಯ, ನಮ್ ತಾಯಿ ನಿನ್ನಂಗೆ ಇರೋದು. ಅರ್ಥ ಆಯ್ತಾ? ನೀವು ಖುಷಿಯಿಂದಿದ್ರೆ ನನಗೂ ಖುಷಿನೇ. ನೀವ್ ನೋಡ್ಬಿಟ್ರೆ ನನಗೆ ಏನ್ ಬರುತ್ತಮ್ಮ ಲಾಭ? ಏನ್ ಬರಲ್ಲ ನನಗೆ. ಹಾ, ಒಳ್ಳೇದಕ್ಕೆ ತಾನೆ ಹೇಳೋದು. ಧೈರ್ಯವಾಗಿರ್ರಿ, ಏನೂ ಆಗಲ್ಲ. ಒಂದ್ ನಿಮಿಷ. ಇದು ನಮ್ಮ ತಾತನಾ? ಇರ್ಲಿ. ಸಾಧ್ಯವಾದಷ್ಟು ನಾನು ಹೇಳೋದು, ಇವೆಲ್ಲ ಲೋಡ್ ಮಾಡಬೇಡಿ. ಇಲ್ಲಿ ಕೆಲವು ಟೈಮು ಆಪರೇಷನ್ ಆಗಂತ ಚಾನ್ಸಸ್ ಇರುತ್ತೆ, ಗರ್ಭಕೋಶದ ಆಪರೇಷನ್ ಅಂತ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ದುಡ್ಡಂತೂ ಸಾಲ ಮಾಡ್ಕೊಂಡು ತಿರ್ಕೊಂಡ್ರಿ. ಅರ್ಥ ಆಯ್ತು ಹೇಳೋದು? ಏನಪ್ಪಾ, ಏನ್ ಮಾಡಿದ್ರು ಹಿಂದೆ ಕೊಡಿಯುತ್ತೆ. ಅರ್ಥ ಆಯ್ತಾ? ಸ್ವಲ್ಪ ನೀವು ಆ ಮನೆ ಕಟ್ಟೋದು ಕೂಡ ಬಾರಿ ಬಿಗಿ ಹಿಡ್ಕೊಂಡು ಕಟ್ಟೋದಕ್ಕೆ, ನೀವು ಲೋನು ಪಾನು ಅದು ಇದು ಅಂತಂದು ಅಲ್ಲ ನಿಷ್ಕಿತ್ಕೊಂಡು ಮಾಡ್ಬೇಕು ಅಲ್ವಾ? ಅದನ್ನ ಫಸ್ಟ್ ಚೇಂಜ್ ಮಾಡೋದನ್ನ, ಅದನ್ನ ಫಸ್ಟ್ ಚೇಂಜ್ ಮಾಡಾಕ ಹೇಳಿ, ನೆಮ್ಮದಿ ಊಟ ಮಾಡ್ತೀವಿ.